ಸೊ ನೋಡೋಣ ಇನ್ನು ನನ್ನ ಮಗಳ ಮದುವೆ ಮಾಡೋ ಟೈಮಲ್ಲಿ ಯಾವ ಥರ ಆಗುತ್ತೆ ಅಂತ ಹೇಳಿ. ಸೊ ಅದೆಲ್ಲ ಆದಮೇಲೆ ನಾನು ನಮ್ಮ ಮನೆಯವ್ರಿಗೆ ಕೇಳ್ತಾ ಇದ್ದೆ ಏನಾದರೂ ಕೊಡಿಸಿ ಅಂತ ಹೇಳಿ. ಅವರಂತೂ ನೋಡಿದ್ರು ನೋಡದೆ ಇರೋಂಗೆ ಇಗ್ನೋರ್ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಗಂಡಸರೇ ಅಷ್ಟು ಅಲ್ವಾ, ಬಟ್ಟೆ ಅಂಗಡಿ ಒಡವೆ ಅಂಗಡಿಗೆ ಹೋದ್ರೆ ನಮ್ಗಳ್ನ ಇಗ್ನೋರ್ ಮಾಡಿಬಿಡ್ತಾರೆ. ನಾನೇನು ತಗೊಳ್ಳೋದು ಬೇಡ ಅಂತ ಅಂದ್ಕೊಂಡು. ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇವತ್ತು ಬೆಳಿಗ್ಗೆನೆ ವ್ಲಾಗ್ನ ಶುರು ಮಾಡಿದ್ದೀನಿ. ಐ ಥಿಂಕ್ ಒಂದು 7 ಗಂಟೆ ಆಗಿರ್ಬೋದು ಟೈಮು. ಸೊ ಬೆಳಿಗ್ಗೆ ಆ್ಯಸ್ ಯೂಶ್ವಲ್ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆಲ್ಲ ಗೊತ್ತೇ ಇರತ್ತೆ, ನಾವು ಮನೆಯಲ್ಲಿ ಕಾಫಿ ಟೀ, ನಾರ್ಮಲ್ ಕಾಫಿ ಟೀ ಎಲ್ಲ ಕುಡಿಯಲ್ಲ, ಗ್ರೀನ್ ಟೀನೇ ಕುಡಿಯೋದು. ಸೊ ನಾನು ಆಲ್ರೆಡಿ ಒಂದೆರಡು ವ್ಲಾಗ್ಸಲ್ಲಿ ಹೇಳಿದ್ದೆ ನಾವು ಯಾವ ಗ್ರೀನ್ ಟೀನ ಕುಡಿತೀವಿ ಅಂತ ಅಂದ್ಬಿಟ್ಟು. ಮಿನಿ ವ್ಲಾಗಲ್ಲೂ ಶೇರ್ ಮಾಡಿದ್ದೀನಿ, ಲಾಂಗ್ ವಿಡಿಯೋದಲ್ಲೂ ಮಾಡಿದ್ದೀನಿ. ನಾವು ಕುಡಿಯೋದು ಇದೆ ಟಿಟ್ಲಿ ಗ್ರೀನ್ ಟೀ ಅಂತ ಹೇಳಿ. ಇದು ಒಂಥರ ಈ ಥರ ನಿಮಗೆ ಲೀಫ್ ಟೈಪ್, ಅಂದರೆ ಎಲೆಗಳು ಒಣಗಿಸಿರುವಂಥ ಎಲೆಗಳ ಥರ ಇರುತ್ತೆ, ಪೌಡರ್ ಥರ ಅಲ್ಲ, ಇದು ಎಲೆಗಳ ಥರ ಇರುತ್ತೆ. ಸೊ ಇದನ್ನೇ ನಾವು ಕುಡಿಯೋದು. ಆಲ್ಮೋಸ್ಟ್ ಒಂದು 15 ವರ್ಷದಿಂದ ನಾವು ಗ್ರೀನ್ ಟೀನೇ ಅಭ್ಯಾಸ ನಮಗೆ. ನಾರ್ಮಲ್ ಕಾಫಿ ಟೀ ಎಲ್ಲ ಏನು ಕುಡಿಯಲ್ಲ. ನಮ್ಮನೆಯವ್ರಿಗೆ ಇಷ್ಟ, ಕಾಫಿ ಇಷ್ಟಪಡ್ತಾರೆ. ಬಟ್ ಯಾವಾಗಾದರೂ ಅಪರೂಪಕ್ಕೆ ಕುಡಿತಾರೆ. ಆಫೀಸಲ್ಲಿ ಇದ್ದಾಗ ಅವ್ರ ಕೊಲೀಗ್ಸ್ ಎಲ್ಲರೂ ಸೇರಿ ಅಲ್ಲಿ ಆದರೆ ಕುಡಿತಾರೆ. ಮನೇಲಿ ಅಂದರೆ ಅವ್ರಿಗೆ ಯಾರಾದರೂ ಕಂಪನಿ ಬೇಕು ಅಂತ ಅವ್ರು ಇಷ್ಟಪಡೋದು. ನಾನು ಕುಡಿಯಲ್ಲ, ಮಕ್ಕಳು ಕುಡಿಯಲ್ಲ. ಹಂಗಾಗಿ ಅವರು ನನಗೊಬ್ಬನಿಗೆ ಅಂತಂದರೆ ಮಾಡಲೇಬೇಡ ಬಿಡು ಅಂತಾರೆ. ಸೊ ಗ್ರೀನ್ ಟೀನೇ ಅಭ್ಯಾಸ. ಇದು ಬಿಗಿನಿಂಗಲ್ಲಿ ಕುಡಿಬೇಕು ಅಂದಾಗ ನಮಗೆ ಸ್ವಲ್ಪ ಹೊಗ್ರೊಗ್ರು ಅಂತ ಹೇಳಿ ಅನಿಸುತ್ತೆ. ಸ್ಟಾರ್ಟಿಂಗಲ್ಲಿ ನನಗೂ ಇಷ್ಟ ಆಗ್ತಿರ್ಲಿಲ್ಲ ಟೇಸ್ಟು, ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾನು. ತುಂಬಾ ನಿಮಗೆ ಒಂಥರ ಒಗ್ರಿರುತ್ತೆ, ಬಟ್ ಅಭ್ಯಾಸ ಆಗೋಗ್ಬಿಟ್ರೆ ಆರಾಮಾಗಿ ನಾವು ಕುಡಿಬೋದು. ಸೊ ಇದನ್ನೇ ನಾವು ಕುಡಿಯೋದು, ಟೆಟ್ಲಿ ಗ್ರೀನ್ ಟೀ ಅಂತ ಹೇಳಿ. ತುಂಬ ಚೆನ್ನಾಗಿರತ್ತೆ. ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಹೆಂಗೆ ನಾರ್ಮಲ್ ಕಾಫಿ ಟೀ ಕುಡಿಯೋರಿಗೆ ಇರೋಕ್ಕಾಗಲ್ವೋ, ಸೇಮ್ ನಮಗೂ ಅದೇ ಥರ. ಬೆಳಿಗ್ಗೆ ಎದ್ದ ತಕ್ಷಣ ಆಗಲೇ ಮಾಡಿ ಇಟ್ಟಿದ್ದೀನಿ. ಹೇಗೆ ಮಾಡ್ತೀನಿ ಅಂದರೆ, ಜಸ್ಟ್ ನಾನು ಬಿಸಿನೀರನ್ನ ಕಾಯಿಸ್ಬಿಟ್ಟು ಅದು ಸ್ವಲ್ಪ ನೀರು ಕುದೀತಿದೆ ಅಂದಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು 1-2 ಸ್ಪೂನ್ ಹಾಕ್ತೀನಿ ಅಷ್ಟೇ. ಇನ್ನೇನು ಬೇರೆ ಕೆಲವರು ಅದಕ್ಕೆ ನಿಂಬೆಹಣ್ಣು ಹಾಕೋತಾರೆ, ಜೇನುತುಪ್ಪ ಎಲ್ಲ ಹಾಕೋತಾರೆ. ನಾವು ಏನೂ ಇಷ್ಟ ಆಗಲ್ಲ ನಮಗೆ, ನಾರ್ಮಲಾಗೆ ಕುಡಿತೀವಿ. ಸೊ ನಾವು ಹೆಂಗೆ ಅಭ್ಯಾಸ ಮಾಡ್ಕೊಂಡಿರ್ತೀವೋ ಹಾಗೆ ಅಷ್ಟೇ ಇದೆಲ್ಲನೂ. ಸರಿ, ಓಕೆ. ಇವಾಗ ಗ್ರೀನ್ ಟೀ ಕೆಲಸ ಮುಗೀತು. ಟಿಫನ್ ಮಾಡಬೇಕು, ಏನು ಮಾಡೋದು ಅಂತ ತಲೆ ಕೆಟ್ಟೋಗ್ಬಿಟ್ಟಿದೆ. ನೋಡೋಣ, ರವೆ ಇಡ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆದರೆ ಇವಾಗ ಅದನ್ನೇ ಮಾಡ್ತೀನಿ. ಸೊ ಇನ್ನು ಈ ಮಂತು ಇಂಡಸ್ ವ್ಯಾಲಿಯಿಂದ ಸ್ವಲ್ಪ ಬೇರೆ ಥರ ಐಟಮ್ಸನ್ನೇ ತರಿಸಿದ್ದೀನಿ. ಆ್ಯಕ್ಚುಲಿ ಒಂದು ಲಾಸ್ಟ್ ವೀಕಲ್ಲಿ ಯಾವಾಗೋ ನಾನು ಒಂದು ಮಿನಿ ವ್ಲಾಗ್ನ ಹಾಕಿದ್ದೆ. ಪಾವನಿ ಅನ್ನ ಮಾಡೋಕ್ಕೆ ಹೋಗ್ಬಿಟ್ಟು ಕುಕ್ಕರ್ ಗಂಜಿದೆಲ್ಲ ಚಿಮ್ನಿಗೆ ಇದು ಮಾಡಿಬಿಟ್ಟಿದ್ದಾಳೆ ಅಂತ ಹೇಳಿ. ಆವಾಗಲೇ ನಾನು ಅಂದ್ಕೊಂಡೆ ಅದು ಕುಕ್ಕರ್ ತೊಗೋಬೇಕು ಅಂದ್ಬಿಟ್ಟು. ಅದರದ್ದು ಏನಾಗಿತ್ತು ಅಂದರೆ, ಅದು ಬಂದು ಬೇರೆ ಕಂಪನಿದು. ಇದು ವಾಷರ್ ಬರುತ್ತೆ ನೋಡಿ, ಇದು ಫುಲ್ ಓಲ್ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಮೇ ಬಿ ರಿಪೇರಿ ಮಾಡಿಸಿದ್ರೆ ಸರಿ ಹೋಗುತ್ತೋ ಏನೋ. ಬಟ್ ನನಗೆ ಇನ್ನೊಂದು ಕುಕ್ಕರ್ ಅವಶ್ಯಕತೆ ಇತ್ತು, ಹಾಗಾಗಿ ಕುಕ್ಕರ್ನ ತೊಗೊಂಡೆ. ಚೆನ್ನಾಗಿದೆ. ನನಗೆ ಈ ನಡುವೆ ಇಂಡಸ್ ವ್ಯಾಲಿದು ಕುಕ್ಕರ್ಗಳು ನೋಡೋದ್ಮೇಲೆ ಬೇರೆ ಕುಕ್ಕರ್ಸ್ ಇಷ್ಟನೇ ಆಗ್ತಾಯಿಲ್ಲ. ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. 3 ಲೀಟರ್ದು ತೊಗೊಂಡಿದ್ದೀನಿ. ಇದು ಟ್ರಿಪ್ಲೆ ಸ್ಟೈನ್ಲೆಸ್ ಸ್ಟೀಲು. ಮಾತ್ರ ಇಂಡಸ್ ವ್ಯಾಲಿ ಸ್ಟೈನ್ಲೆಸ್ ಸ್ಟೀಲ್ ಬಗ್ಗೆ ಹೇಳೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿರತ್ತೆ ಕ್ವಾಲಿಟಿ. ಸೊ ಅದಕ್ಕೆ 3 ಲೀಟ್ರದೊಂದು ತೊಗೊಂಡೆ. ಚೆನ್ನಾಗಿದೆ ಕುಕ್ಕರು. ಇದು ಆ್ಯಕ್ಚುಲಿ ಲಾಸ್ಟ್ ಟೈಮೆಲ್ಲ ನಾನು ನೋಡಿದಾಗ ಇದು ಇರಲಿಲ್ಲ, ಹೊಸದಾಗಿ ಲಾಂಚ್ ಮಾಡಿದ್ದಾರೆ ಇದು ಕುಕ್ಕರ್ನ. ಅದಕ್ಕೆ ಹೆಂಗೂ ಕುಕ್ಕರ್ ಹೋಗ್ಬಿಟ್ಟಿತ್ತಲ್ವ, ಅದು 2 ಲೀಟರ್ದು ಕುಕ್ಕರು. ಸೊ ಹೋಗ್ಬಿಟ್ಟಿತ್ತಲ್ವ, ಅದು ಹೋಗಿ ಮಾಡಿಸ್ಕೊಂಡು ಬರಬೇಕು. ನನಗೆ ಗೊತ್ತಿಲ್ಲ, ಅಂದರೆ ಮೇ ಬಿ ಸ್ಟೀಲ್ ಐಟಮ್ಸ್ ಶಾಪ್ಸಲ್ಲಿ ಮಾಡ್ತಾರೇನೋ, ಅದು ನೋಡೋಣ, ಆಮೇಲೆ ಮಾಡಿಸೋಣ ಅಂತ ಹೇಳಿ ಇಲ್ಲಿ ಅಂದ್ಬಿಟ್ಟು. ಸೊ ಈ ಥರ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ, 3 ಲೀಟರ್ಸದು. ಸೊ ಅದಾದಮೇಲೆ ಮೇನ್ ನನಗೆ ಇಷ್ಟ ಆಗಿದ್ದು ಇವು. ಸೊ ಇವು ಅಷ್ಟೇ ತುಂಬ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ. ನಾನು ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡೆ. ಮತ್ತು ನೋಡಿ, ಇದು ಆ್ಯಕ್ಚುಲಿ ಈ ಥರ ವುಡನ್ ಇದನ್ನು ಕೊಟ್ಟಿದ್ದಾರೆ, ಗ್ರಿಪ್ ಇಟ್ಕೊಳ್ಳೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ 4 ಬರುತ್ತೆ ಒಂದೇ ಇದರಲ್ಲಿ, 4 ಸೆಟ್ ಇದು. ಆ್ಯಕ್ಚುಲಿ ಎಲ್ಲ ಡಿಫ್ರೆಂಟಾಗಿ ಚೆನ್ನಾಗಿತ್ತು.
ಮತ್ತು ನನಗೆ ಇದು ಸ್ಟೀಲ್ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ತುಂಬ ಗಟ್ಟಿಯಾಗಿರುತ್ತೆ ಮತ್ತು ಈಸಿ ಟು ಕ್ಲೀನು, ಮತ್ತು ಎಷ್ಟೇ ದಿನ ಆದ್ರೂ ಅದು ಶೈನ್ ಅನ್ನೋದು ಕಳ್ಕೊಳ್ಳೋದಿಲ್ಲ. ಹಾಗಾಗಿ ಅರ್ಧ ನನಗೆ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ ಇಷ್ಟ ಆಗುತ್ತೆ. ಸೊ ಅದಾದಮೇಲೆ ಒಂದು ವಾಟರ್ ಬಾಟಲ್ ಬೇಕಿತ್ತು. ಇವಾಗ ಸಮ್ಮರ್ ಅಲ್ವಾ, ಸೊ ನಮಗೆ ಎಷ್ಟು ಬಾಟಲ್ಸ್ ಇದ್ರೂ ಸಾಲದು. ಈ ಬಾಟಲ್ನ ಏನಕ್ಕೆ ತರಿಸ್ಕೊಂಡಿದ್ದು ಅಂದರೆ ಮೇನ್ ರೀಸನ್ ಬಂದು, ఇవాగ ನಾನು ఎಷ್ಟో సతి ಮುಖ ಅನ್ಪಿಸ್ತಂದೇಮ್ಮ. ಇವಾಗ ಅಂದರೆ ಈಗ ಕಾರಲ್ಲಿ ಎಲ್ಲಾದರೂ ಹೋಗ್ತೀವಿ ಅಂದ್ಕೊಳ್ಳಿ, ಸ್ವಲ್ಪ ಕೋಲ್ಡ್ ಆಗಿರೋವಂಥ ವಾಟರ್ನ ತೊಗೊಂಡು ಹೋಗಿದ್ದೀವಿ ಅಂದರೆ ಆ ಕಾರ್ಗೆ ಹೀಟ್ಗೇನೆ ಬಿಸಿ ಥರ ಆಗೋಗ್ಬಿಡುತ್ತೆ. ಬಟ್ ಇದರಲ್ಲಿ ಏನಂತಂದರೆ ನಾವು ಅಂದರೆ ಕೋಲ್ಡ್ ವಾಟರ್ನ ಹಾಕಿದ್ದೀವಿ ಅಂದರೂ ಆಲ್ಮೋಸ್ಟ್ ಒಂದು 20 ಅವರ್ಸ್ವರೆಗೂ ಅದು ಕೋಲ್ಡ್ ಆಗಿರತ್ತೆ. ಮತ್ತು ಇದು 2 in 1 ಥರ, ನಮಗೆ ಹಾಟ್ ವಾಟರ್ನು ಯೂಸ್ ಮಾಡ್ಬೋದು, ಕೋಲ್ಡ್ ವಾಟರ್ನು ಹಾಕ್ಕೊಬೋದು ಇದರಲ್ಲಿ. ಹಂಗಾಗಿ ಅರ್ಧ ಇದನ್ನು ತಗೊಂಡಿದ್ದು. ಚೆನ್ನಾಗಿದೆ, ತುಂಬಾ ಕಲರು ತುಂಬ ಇಷ್ಟ ಆಯಿತು ನನಗೆ. ಸೊ ಈ ಮೂರನ್ನು ಈ ಸತಿ ನಾನು ಇಂಡಸ್ ವ್ಯಾಲಿಯಿಂದ ತರಿಸಿದ್ದು. ಸೊ ಸುಮಾರು ಸತಿ ನಾನು ಹೇಳ್ತಾನೆ ಇರ್ತೀನಿ, ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಂಡಿಯಾಸ್ ನಂಬರ್ 1 ಸ್ಟೈನ್ಲೆಸ್ ಸ್ಟೀಲ್ ಅಂತ ಅಂದ್ಬಿಟ್ಟು ಸಹ ಹೇಳ್ತಾರೆ. ಅಂದರೆ ಅಷ್ಟು ಕ್ವಾಲಿಟಿ ವೈಸ್ ಅಷ್ಟು ಚೆನ್ನಾಗಿದೆ ಅಂತ ಹೇಳಿ. ಎಲ್ಲ ಐಟಮ್ಸೂ ಇಷ್ಟ ಆಯಿತು ನನಗೆ. ಇದನ್ನು ನಾನು ಲಾಸ್ಟ್ ಟೈಮ್ ಮೆಟ್ರೋಗೆ ಹೋದಾಗ್ಲೇ ಇವೆಲ್ಲ ತೊಗೋಬೇಕು ಅಂತ ಅಂದ್ಬಿಟ್ಟು ನೋಡಿದೆ, ನನಗೆ ಇಷ್ಟ ಆಗೋ ಥರ ಇರಲಿಲ್ಲ. ಸೊ ಇದು ಇಂಡಸ್ ವ್ಯಾಲಿ ವೆಬ್ಸೈಟಲ್ಲಿ ಒಂದ್ಸತಿ ಚೆಕ್ ಮಾಡೋಣ. ನಾನು ಏನಂದರೆ ಎವ್ರಿ ಮಂತು ನ್ಯೂ ಲಾಂಚ್ ಏನಾದರೂ ಮಾಡ್ತಿದ್ರೆ ಚೆಕ್ ಮಾಡ್ತಾನೆ ಇರ್ತೀನಿ. ಸೊ ಇದು ಮುಂಚೆನೂ ಇತ್ತೇನೋ, ನನಗೆ ಯಾವಾಗಲೂ ಔಟ್ ಆಫ್ ಸ್ಟಾಕ್ ಅಂತಲೇ ಬರ್ತಾ ಇತ್ತು. ಹಾಗಾಗಿ ಈ ಸತಿ ಸಿಕ್ತು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಸೊ ಇನ್ನು ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅನ್ನೋಂಗಿದ್ರೆ ನಾನು ಇದ್ರ ಫುಲ್ಲು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಇನ್ನೊಂದು ಏನಂತಂದರೆ, ನಮ್ಮ ಮನೇಲಿ ಯಾವ್ಯಾವ ಐಟಮ್ಸ್ ಇದೆ ಅದು ಸಹ ನಿಮಗೆ ವೆಬ್ಸೈಟಲ್ಲಿ ಹೋಗಿ ನೋಡಿದ್ದೀರಾ ಅಂದರೆ ನಿಮಗೆ ಸಿಗುತ್ತೆ. ನಾನು ವೆಬ್ಸೈಟ್ ಲಿಂಕನ್ನು ಹಾಕಿರ್ತೀನಿ, ಸಿಗುತ್ತೆ. ಪ್ಲಸ್ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ನನ್ನ ಕೂಪನ್ ಕೋಡ್ ಪುಷ್ಪಾ ಮಹೇಶ್ ಅಂತ ಅಂದ್ಬಿಟ್ಟು ನೀವು ಯೂಸ್ ಮಾಡಿದ್ದೀರಾ ಅಂದರೆ ನಿಮಗೆ ಒಂದು 12%ವರೆಗೂ ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ. ಹಾಗಾಗಿ ಅದೇ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ನೀವು ಚೆಕ್ ಮಾಡಿ ನೋಡ್ಬೋದು. ಇನ್ನು ಇಂಡಸ್ ವ್ಯಾಲಿದು ಇವಾಗ 10th year ಆ್ಯನಿವರ್ಸರಿ ಸೇಲ್ ನಡೀತಾ ಇರೋದ್ರಿಂದ ಅಪ್ ಟು 50% ಆಫ್ ಸಹ ಇದೆ. ಮತ್ತು ಆಗಲೇ ಹೇಳ್ದಂಗೆ ನನ್ನ ಕೂಪನ್ ಕೋಡ್ ಪುಷ್ಪಾ ಮಹೇಶ್ ಅಂತ ಹೇಳಿ ಏನಾದರೂ ನೀವು ಯೂಸ್ ಮಾಡಿದ್ದೀರಾ ಅಂದರೆ ಅದಕ್ಕೂ ಸಹ ನಿಮಗೆ 12% ಆಫ್ ಸಿಗುತ್ತೆ. ಸೊ ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಯಾವ್ದು ಬೇಕೋ ಐಟಮ್ನ ನೋಡಿ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಐಟಮ್ಸ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ. ಇವನ್ ಕುಕ್ಕರು ಅಷ್ಟೇ, ನಾವು ಇಂಡಕ್ಷನ್ ಇದ್ರ ಮೇಲೂ ಯೂಸ್ ಮಾಡ್ಬೋದು, ಗ್ಯಾಸ್ ಮೇಲೂ ಯೂಸ್ ಮಾಡ್ಬೋದು. ನಾಟ್ ಓನ್ಲಿ ಕುಕ್ಕರ್, ಇವ್ರದ್ದು ಎಲ್ಲ ಐಟಮ್ಸು ಏನು ಸ್ಟೈನ್ಲೆಸ್ ಸ್ಟೀಲ್ ಐಟಮ್ಸ್ ಇದೆ ಅದು ಎರಡಕ್ಕೂ ಇದಾಗೋ ತರಾನೇ ಅವರು ಮಾಡಿರ್ತಾರೆ. ಸೊ ಇನ್ನ ಹಾಗೆ ಇದನ್ನ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಅಂದ್ರೆ ಎಲ್ಲ ತೊಳೆದ್ಬಿಟ್ಟು ಹಾಗೆ ಅಡ್ಗೆಗೂ ನಾನೆಲ್ಲ ಪ್ರಿಪೇರ್ ಮಾಡ್ಕೊಂತಾ ಇದ್ದೆ. ಇನ್ನ ಇವತ್ತು ನಾನು ಒಂದು ಕುರ್ಮಾ ಮಾಡಿದ್ದೆ. ಆಕ್ಚುಲಿ ರವೆ ಇಡ್ಲಿ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ನಲ್ವಾ, ಅದಕ್ಕೆ ಕುರ್ಮಾ ಅಂತ ಅನ್ಬಿಟ್ಟು ಅದ್ರ ರೆಸಿಪಿ ಶೇರ್ ಮಾಡೋಣ ಅಂದ್ರೆ 1 pot ಕುರ್ಮಾ ಟೈಪ್ ಮಾಡಿದ್ದೆ. ಬಟ್ ಅದೇ ಟೈಮ್ಗೆ ನನ್ಗೆ ಯಾವುದೋ ಒಂದು ಫೋನ್ ಕಾಲ್ ಬಂತು. ಸೊ ಅವ್ರ ಜೊತೆ ಮಾತಾಡ್ಕೊಂಡು ನನಗೆ ರೆಸಿಪಿ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ನಾನು ಖಂಡಿತ ಅದನ್ನ ಶೂಟ್ ಮಾಡ್ಕೋತೀನಿ. ಹಾಗೆ ಮಧ್ಯಾಹ್ನ ಅಡ್ಗೆಗೂ ಸಹ ನಾನು, ನಿಮ್ಗೆಲ್ಲ ಗೊತ್ತೇ ಇರತ್ತಲ್ವಾ, ನಾನು ಮಾಡಿಟ್ಬಿಡ್ತೀನಿ. ಆಮೇಲೆ ಮಧ್ಯಾಹ್ನ ಮೇಲೆ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು. ಹಾಗಾಗಿ ಇವಾಗಲೇ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋದ್ರೆ ಮತ್ತೆ ನನಗೆ ಬಂದ್ಮೇಲೆ ಏನು ಟೆನ್ಷನ್ಸ್ ಇರಲ್ಲ. ಇವಾಗಂತೂ ಬಿಸಿಲಿಗೆ ಹೊರಗಡೆ ಹೋಗಿದ್ದೀವಿ ಅಂದ್ರೆ ನಿಜವಾಗ್ಲೂ ಅಲ್ಲಿಂದ ಬಂದ್ಮೇಲೆ ಏನು ಕೆಲಸ ಮಾಡೋಕ್ಕಾಗಲ್ಲ, ಎನರ್ಜಿ ಎಲ್ಲ ಫುಲ್ಲು ಹೊಟ್ಟೋಗಿದೆಯೇನೋ ಬಾಡಿಯಿಂದ ಅಂತ ಹೇಳಿ ಫೀಲ್ ಆಗುತ್ತೆ. ಹಾಗಾಗಿ ನಾನು ಇವಾಗ ಎಲ್ಲೇ ಹೊರಗಡೆ ಹೋಗ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟೆ ಹೋಗ್ತೀನಿ. ಒಂದ್ ವೇಳೆ ಏನಾದರೂ ಪೆಂಡಿಂಗ್ ಇಟ್ರು ನನ್ನ ಕೈಲಂತೂ ಮಾಡೋದಕ್ಕೆ ಆಗೋದೇ ಇಲ್ಲ. ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳಿ ಸುಮ್ಮನಾಗ್ಬಿಡ್ತೀನಿ. ಬಿಕಾಸ್ ಇವಾಗ ನನಗೆ ಅಲ್ಲ, ಐ ಥಿಂಕ್ ವೆದರ್ ಎಲ್ಲಾರ್ಗೂ ಅದೇ ತರ ಇದೆ ಅಂತ ಹೇಳಿ ಅನ್ಸುತ್ತೆ. ಸೊ ಎಲ್ಲ ಕೆಲಸಗಳೆಲ್ಲ ಆಗಿದೆ, ನಾನು ಸ್ವಲ್ಪ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ನಿಮಗೆ ಡಿಸ್ಟರ್ಬ್ ಆಗ್ಬೋದೇನೋ, ರೂಮಲ್ಲಿ ಅಪ್ಪ ಮಕ್ಕಳಿಬ್ರು ಆರ್ಗ್ಯೂ ಮಾಡ್ಕೋತಾ ಇದ್ದಾರೆ. ನಮ್ಮ ಮನೆಯವರು ಪಾವನಿ ಅವರಿಬ್ರು ಸೇರ್ಬಿಟ್ರೆ ಅಂತೂ ಅವ್ರ ಮಾತು ಮುಗಿಯೋದೇ ಇಲ್ಲ, ಆಗಿರತ್ತೆ. ಇಟ್ಸ್ ಓಕೆ, ಅದನ್ನ ಇಗ್ನೋರ್ ಮಾಡೋಣ. ಇನ್ನು ನಾನು ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತಂದರೆ, ಆ್ಯಕ್ಚುಲಿ ಸನ್ರೈಸ್ ಜುವೆಲ್ಸ್ ಹೋಗೋಣ ಅಂತ ಹೇಳಿ ಈ ಶಾಪ್ಗೆ. ನಿಮಗೆಲ್ಲ ಗೊತ್ತೇ ಇರುತ್ತೆ, ಆಲ್ಮೋಸ್ಟ್ ಆಲ್ ನನ್ನ ಬ್ಲಾಗ್ಸ್ನ ಯಾರೆಲ್ಲ ರೆಗ್ಯುಲರ್ ಆಗಿ ನೋಡ್ತಿರ್ತೀರ, ನಾನು ಸನ್ರೈಸಲ್ಲೇ ಗೋಲ್ಡನ್ನ ಪರ್ಚೇಸ್ ಮಾಡೋದು. ಸೊ ಈಗ ಅಕ್ಷಯ ತೃತೀಯ ಬರ್ತಿದೆ ಅಲ್ವಾ, ಹಾಗಾಗಿ ಅವರು ಒಂದು ವಿಡಿಯೋ ಮಾಡಿಕೊಡಮ್ಮ ಅಂತ ಅಂದ್ಬಿಟ್ಟು ಕೇಳಿದ್ರು.
ಅಂದ್ರೆ ಬೇರೆ ಶಾಪ್ ಆಗಿದ್ದಿದ್ರೆ ಓಕೆ, ಇದೊಂಥರ ಪ್ರಮೋಷನ್ ಮಾಡೋಣ ಅನ್ನೋದೊಂದು, ಏನೋ ಮಾಡ್ಬೇಕು ಅನ್ನೋದೊಂದು ಇರೋದೇನೋ, ಯೋಚನೆ ಮಾಡ್ತಿದ್ನೇನೋ. ಬಟ್ ಸನ್ರೈಸ್ ಅಂದಿದ ತಕ್ಷಣ ನನ್ಗೆ ಆ ಥಾಟ್ ಬರೋದೇ ಇಲ್ಲ. ಪ್ರಮೋಷನ್ ಮಾಡ್ತಿದ್ದೀನಿ, ವಿಡಿಯೋ ಮಾಡ್ಬೇಕು ಆ ಥರ ಇರಲ್ಲ. ಯಾಕಂದ್ರೆ ರೆಗ್ಯುಲರ್ ಆಗಿ ನಾನು ಹೋಗ್ತಾ ಇರ್ತೀನಲ್ವಾ, ರೆಗ್ಯುಲರ್ ಐ ಮೀನ್ ನನ್ಗೆ ಅಲ್ಲಿನ ಒಂದು ಜುವೆಲ್ಸ್ ಡಿಸೈನು, ಆ ಒಂದು ಪ್ಯಾಟ್ರನ್ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ. ಸೊ ಒಂಥರ ನಾನು ವಿಡಿಯೋ ಮಾಡಿದ್ರು ಒಂದು ಕಾನ್ಫಿಡೆಂಟ್ ಆಗಿ ನಾನು ಹೇಳ್ಬೋದು, ಬನ್ನಿ ಇಲ್ಲಿ ಪರ್ಚೇಸ್ ಮಾಡಿ, ಇಲ್ಲಿ ಡಿಸೈನ್ಸ್ ನ ನೋಡಿ ಅಂತ ಹೇಳಿ. ಈಗ ಬೇರೆ ಶಾಪ್ಸ್ ಅಂದ್ರೆ ನಮ್ಗೆ ಹೆಂಗಾಗತ್ತೆ ಅಂತಂದ್ರೆ, ಈಗ ನಾವು ವಿಡಿಯೋ ಮಾಡ್ಬೇಕು ಅಂದ್ರೆ ಫಸ್ಟ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು. ಇದು ಕರೆಕ್ಟ್ ಇದೆಯಾ, ತಪ್ಪಿದ್ಯಾ, ಇಲ್ಲಿ ಯಾವ ತರ ಇರುತ್ತೆ ಕ್ವಾಲಿಟಿ ಎಲ್ಲ ಕ್ರಾಸ್ ಚೆಕ್ ಮಾಡ್ಕೊಂಡು ಆಮೇಲೆನೆ ನಾನು ವಿಡಿಯೋ ಮಾಡಕ್ಕೆ ಒಪ್ಕೋತೀನಿ. ಬಟ್ ಸನ್ರೈಸ್ ಅವ್ರು ಕರೆದಿದ ತಕ್ಷಣ ನಾನು 2 ಮಾತು ಯೋಚನೆ ಮಾಡ್ಲಿಲ್ಲ, ಓಕೆ ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಸೊ ಇವತ್ತು ಶೂಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಸೊ ಆಲ್ಮೋಸ್ಟ್ ಆಲ್ ನನ್ನ ಹತ್ರ ಎಲ್ಲ ಜುವೆಲ್ಸ್ ಎಲ್ಲ ಅಲ್ಲೇ ತಗೊಂಡಿರೋದು. ಸೊ ಸುಮಾರು ಜನ ನನ್ನ ಇಯರಿಂಗ್ಸ್ ಕಲೆಕ್ಷನ್ ನೀವು ಕೇಳ್ತಾನೆ ಇರ್ತೀರಾ, ತುಂಬಾ ಚೆನ್ನಾಗಿದೆ, ಎಲ್ಲಿ ತಗೊಂಡಿದ್ದೀರಾ ಅಂತ ಅಂದ್ಬಿಟ್ಟು. ಅಂದ್ರೆ ರೆಗ್ಯುಲರ್ ಆಗಿ ನೋಡೋರ್ಗೆ ಗೊತ್ತಿರತ್ತೆ, ಕೆಲವರು ಹೊಸ ಹೊಸ ಸಬ್ಸ್ಕ್ರೈಬರ್ಸ್ಗೆ. ಸೊ ನನ್ನ ಹತ್ರ ಇರೋ ಪ್ರತಿ ಒಂದು 95% ಜುವೆಲ್ಸ್ ಸನ್ರೈಸ್ ಅಂತಾನೆ ಹೇಳ್ತೀನಿ. ಅದು ಒನ್ಸ್ ನಾನು ಸನ್ರೈಸ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಆಮೇಲೆ ನಾನು ಬೇರೆ ಶಾಪಲ್ಲಿ ತೀರಾ ಕಡಿಮೆ, ಎಲ್ಲೋ ಅಲ್ಲೊಂದು ಇಲ್ಲೊಂದು ನನಗೆ ಗಿಫ್ಟ್ ಬಂದಿರೋ ಬಿಟ್ರೆ ನಾನು ಪರ್ಚೇಸ್ ಮಾಡಿರೋದು 1-2 ಮಾಡಿರ್ತೀನೇನೋ ಬೇರೆ ಶಾಪ್ಸಲ್ಲಿ ಅಷ್ಟೇನೆ. ಆಲ್ಮೋಸ್ಟ್ ಆಲ್ ಅಲ್ಲೇ ಮಾಡಿರೋದು. ಸೊ ಹಾಗಾಗಿ ಇವಾಗ ಇನ್ನೂ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆಯಂತೆ. ನಾನು ಈ ನಡುವೆ ಹೋಗ್ಲಿಲ್ಲ. ಲಾಸ್ಟ್ ಟೈಮ್ ನಂದು ಒಂದು ಇಯರಿಂಗ್ಸ್ ರಿಪೇರಿಗೆ ಕೊಟ್ಟಾಗ ತಗೊಂಡ್ ಬರ್ಲಿಕ್ಕೆ ಅಂತ ಹೇಳಿ ಹೋಗಿದ್ದಷ್ಟೇ, ಆಮೇಲೆ ಹೋಗಿಲ್ಲ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಇದೆ, ಮತ್ತೆ ನಂಬರ್ಸ್ ಇದ್ದಾಗ ಸ್ಟೇಟಸ್ ಹಾಕ್ತಿರ್ತಾರಲ್ವಾ, ಸೊ ಜ್ಯುವೆಲ್ರಿ ಕಲೆಕ್ಷನ್ ಹಾಕ್ತಿರ್ತಾರೆ. ನೋಡಿದಾಗೆಲ್ಲ ಅನ್ಕೋತಾ ಇದ್ದೆ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಅಂತ ಹೇಳಿ. ಬಟ್ ಇವಾಗ ಸದ್ಯಕ್ಕಂತೂ ಪರ್ಚೇಸಿಂಗ್ದೆಲ್ಲ ಏನೂ ಇಲ್ಲ. ನೋಡೋಣ ಅಂತ ಅನ್ಕೊಂಡಿದ್ದೀನಿ. ಯಾವ್ದಾದ್ರು ನನಗೆ ಇಷ್ಟ ಆಗಿರೋಂಥ ಒಂದು ಕಲೆಕ್ಷನ್ ಏನಾದರೂ ಆಸೆ ಆದರೆ ಒಂದು ಮೈಂಡಲ್ಲಿ ಯೋಚನೆ ಮಾಡಿ ಇಟ್ಕೊಂಡಿರೋದು. ಆಮೇಲೆ ಇನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೇನೆ ಪರ್ಚೇಸ್ ಮಾಡೋದಲ್ವಾ, ಸೊ ಆ ಟೈಮಲ್ಲಿ ನೋಡೋಣ ಅನ್ಕೊಂಡಿದ್ದೀನಿ. ಈಗ ಹನಿ ಬರ್ತಾಳೆ ಶೂಟ್ ಮಾಡೋದಕ್ಕೆ. ಹನಿ ಇರೋದ್ರಿಂದ ಅವಳು ನನಗೆ ಹೆಲ್ಪ್ ಮಾಡ್ತಿದ್ದಾಳೆ. ಫಸ್ಟ್ ಟೈಮ್ ಐ ಥಿಂಕ್ ಹನಿ ಇಲ್ಲ, ಫಸ್ಟ್ ಟೈಮ್ ಅಲ್ಲ, ಸುಮಾರು ವರ್ಷಗಳಿಂದ ಒಂದ್ಸತಿ ಹನಿ ಬಂದಿದ್ಲು ಸನ್ರೈಸ್ಗೆ. ಅವ್ರಿಗೆ ಹನಿ ನೋಡಿ ಎಷ್ಟು ವರ್ಷ ಆಗೋಗ್ಬಿಟ್ಟಿದ್ಯೋ, ಹೋದಾಗೆಲ್ಲ ಒಂದೊಂದ್ಸತಿ ನಿಮ್ ದೊಡ್ಡ ಮಗಳು ಎಲ್ಲಿ ಅಂತ ಕೇಳ್ತಿರ್ತಾರೆ. ಇವತ್ತು ಕರ್ಕೊಂಡು ಹೋಗ್ತೀನಿ ಅವಳನ್ನ. ಸೊ ಅಲ್ಲಿ ಶೂಟ್ ಇದೆ, ಶೂಟ್ ಮುಗಿಸ್ಕೊಂಡು ಸದ್ಯಕ್ಕೇನು ಇಲ್ಲ, ನೋಡೋಣ ಆಮೇಲೆ ಏನಾದರೂ ಸಡನ್ಲಿ ನಮ್ಗೇನಾದರೂ ಪ್ಲ್ಯಾನ್ ಬಂದು ಎಲ್ಲಾದರೂ ಹೋಗಬೇಕು ಅಲ್ಲೇ ನಿಯರ್ ಬೈ ಶಾಪಿಂಗ್ ಅಂತ ಅಂದರೆ ಮಾಡ್ತೀವಿ. ಇಲ್ಲ ಅಂದರೆ ಜಸ್ಟ್ ಶೂಟ್ ಮುಗಿಸ್ಕೊಂಡು ಬಂದ್ಬಿಡೋದು. ನಿಜವಾಗ್ಲೂ ಈ ಬಿಸಿಲಿಗೆ ಹೆಂಗಾಗಿದೆ ಅಂದರೆ, ಎಲ್ಲಾದರೂ ರೆಡಿ ಆಗಬೇಕು, ಹೊರಗಡೆ ಹೋಗಬೇಕು ಅಂತಂದರೆ ಸಿಕ್ಕಾಪಟ್ಟೆ ಹಿಂಸೆ ಆಗತ್ತೆ. ನನಗೊಂದು ಸೆಕೆಂಡ್ ಎಲ್ಲೂ ಹೋಗೋದು ಬೇಡಪ್ಪ, ಮನೇಲೇ ಇದ್ಬಿಡೋಣ ಅನ್ನೋ ಥರ ಇರುತ್ತೆ. ಹಂಗೂ ಸ್ಯಾರಿ ಆ್ಯಕ್ಚುಲಿ ಇದು ಸ್ವಲ್ಪ ನನಗೆ ಅಂದರೆ ಶೂಟ್ಗೆ ಹೋಗ್ತಿದ್ದೀವಿ ಅಲ್ವಾ, ಸ್ವಲ್ಪ ಚೆನ್ನಾಗಿರೋದು ಉಟ್ಕೋಬೇಕು ಅಂತ ಯೋಚನೆ ಮಾಡಿ ಬೇರೆ ಸೀರೆ ಅಂದ್ಕೊಂಡೆ. ಬಟ್ ಇದಾದರೆ ಸ್ವಲ್ಪ ಬ್ರೈಟ್ ಆಗಿರುತ್ತೆ ಅಂತ ಅಂದ್ಕೊಂಡು, ಇದ್ರ ಬ್ಲೌಸ್ ಏನಾಗಿದೆ ರೆಡ್ ಕಲರ್ ಬಂದಿತ್ತು, ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸು ಲೂಸ್ ಇತ್ತು. ಯಾಕೋ ಹಾಕೊಂಡಿದ್ದೆ, ಹನಿ ಯಾಕೋ ಅಮ್ಮ ತುಂಬ ಲೂಸ್ ಆಗಿದೆ, ಏನೋ ಮ್ಯಾಚ್ ಸರಿ ಅನ್ನಿಸ್ತಿಲ್ಲ ಅಂತ ಅಂದ್ಲು. ಸರಿ ಏನು ಮಾಡೋದು ಅಂತ ಹೇಳಿ ಮತ್ತಾರು ಇನ್ನೊಂದು ಸೀರೆನ ತಲೆ ಕೆಡಿಸ್ಕೊಂಡು ಹುಡುಕ್ತಾರೆ ಅಂದ್ಕೊಂಡು ಈ ಬ್ಲೌಸ್ನ ಹಾಕ್ಕೊಂಡೆ. ಇದು ಒಂದು ಸೆಮಿ ಸಿಲ್ಕ್ ಸ್ಯಾರಿದು ಬ್ಲೌಸು, ಆ್ಯಕ್ಚುಲಿ ಮ್ಯಾಚ್ ಆಗ್ತಿದೆ ಅನ್ಕೋತೀನಿ. ಇದು ಸ್ವಲ್ಪ ಪಿಸ್ತಾ ಗ್ರೀನ್ ಇತ್ತು ಈ ಒಂದು ಸೀರೆದು, ಇದೊಂಥರ ಸಿ ಗ್ರೀನ್ ಕಲರು. ಸೊ ಇದಕ್ಕೊಂಚೂರು ಪ್ಯಾಚ್ ವರ್ಕ್ ಮಾಡಿಸಿರೋದಿದ್ರು. ಬಟ್ ಓಕೆ, ಮ್ಯಾಚ್ ಆಗ್ತಿದ್ಯಾ ಅಂತ ನೀವೇ ಹೇಳಬೇಕು. ನಾನು ಇದೇ ಥರ ಸ್ವಲ್ಪ ಹೆಚ್ಚು ಕಮ್ಮಿ ನನಗೆ ಬ್ಲೌಸಸ್ ಸೆಟ್ ಆಗಲಿಲ್ಲ, ಸೀರೆ ಸೆಟ್ ಆಗಲಿಲ್ಲ ಅಂದರೆ ಮಿಕ್ಸ್ ಮ್ಯಾಚ್ ಮಾಡಿ ಹಾಕೊಂಡ್ಬಿಡ್ತೀನಿ. ಓಕೆ, ಫೈನಲಿ ಇಷ್ಟಿದೆ. ಅಲ್ಲಿ ಹೋಗಿ 1-2-3 ಕ್ಲಿಪ್ಪಿಂಗ್ಸ್ ಲಾಂಗ್ ವಿಡಿಯೋಗೂ ತೊಗೋತೀನಿ. ಆ್ಯಕ್ಚುಲಿ ಶಾರ್ಟ್ಸ್ಗೆ ಅಂತ ಹೇಳಿ ವಿಡಿಯೋ ಅಂದ್ಕೊಂಡಿರೋದು. ಸೊ ಲಾಂಗ್ ವಿಡಿಯೋಗೂ 1-2-3 ಕ್ಲಿಪ್ಪಿಂಗ್ಸ್ ತೊಗೋತೀನಿ. ಬಿಕಾಸ್ ನಿಮ್ಗೆ ಯಾರಿಗಾದರೂ ಆ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟ ಆದರೆ ಡಿಸೈನ್ಸ್ ನೀವು ಬೇಕಾದರೆ ಒಂದ್ಸ ನೋಡ್ಬೋದು. ನೋಡೋದಕ್ಕೇನು ಅಲ್ವಾ, ನಮಗೆ ಲೇಡೀಸ್ಗೆ ಒಡವೆ ಅಂದ್ರೇ ಒಂಥರ ಆಸೆ. ನೋಡೋದ್ರಲ್ಲಿ ಏನಿದೆ, ಯಾವುದಾದ್ರೂ ಡಿಸೈನ್ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ಎಲ್ಲ ತೊಗೊಂಡು ಮುಂದೆ ಯಾವಾಗಾದರೂ ಪರ್ಚೇಸ್ ಮಾಡಬೇಕು, ಇಲ್ಲ ನೀವೇನಾದರೂ ಅಕ್ಷಯ ತೃತೀಯಕ್ಕೆ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರು ನಿಮಗೂ ಒಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ
ಇನ್ನು ಸರಿ ಆಯಿತು, ಟೈಮ್ ಹೊರಡೋಣ ಇವಾಗ. బాగుందా నీ పెంటికి తీసుకుంటామా గ్రూప్ నువ్వు వేసుకోమ్మా నా పెంటికి. నీ పెంటికి నేను వేసుకుంటే ఏం బాగుంటుంది, ಅಕ್ಷಯ ತೃತೀಯ ಬರ್ತಿತ್ತಲ್ವಾ, ಸೊ ಹಂಗಾಗಿ ಅವತ್ತಿನ ದಿನ ಅಂತೂ ತುಂಬಾ ಜನನೇ ಇದ್ರು. ಅಂದ್ರೆ ಎಲ್ಲಾರು ಪರ್ಚೇಸಿಂಗ್ ಅಂತ ಬಂದಿದ್ರು. ಹಂಗಿದ್ರು ನಮ್ದು ವಿಡಿಯೋ ಅಂತೂ ಎಲ್ಲ ಕಂಪ್ಲೀಟ್ ಆಗಿ ಆಯ್ತು ಶೂಟು. ಸೊ ಅದಾದ್ಮೇಲೆ ನಾನು ಹನಿಗೆ ಏನ್ ಹಾರ ಹಾಕೊಂಡಿದ್ನಲ್ವಾ ಅದನ್ನ ತೋರಿಸ್ಬಿಟ್ಟು ಹೇಳ್ತಾ ಇದ್ದೆ, ತುಂಬಾ ಚೆನ್ನಾಗಿದೆ ಅಲ್ವಾ, ನಿನ್ ಮದ್ವೆಗೆ ತಗೊಳ್ಳೋಣ ಅಂತ ಹೇಳಿ. ಅವಳು ನಮ್ಮ ಚೆನ್ನಾಗಿದೆ ತಗೊಳ್ಳಿ, ಆದ್ರೆ ನನಗ್ ಬೇಡ, ನೀವ್ ಹಾಕೊಳ್ಳಿ ನನ್ ಮದ್ವೆಲಿ ಅಂತ ಅವಳು ನನ್ಗೆ ಹೇಳ್ತಾ ಇದ್ಲು. ಅಂದ್ರೆ ಎಲ್ಲಾ ತಾಯಂದಿರ್ಗೂ ಒಂದು ಆಸೆ ಇರುತ್ತೆ ಅಲ್ವಾ, ಅವ್ರ ಮಕ್ಕಳಿಗೂ ಈ ತರ ಜ್ಯುವೆಲ್ಸ್ ಎಲ್ಲ ಹಾಕಿ ಮಾಡ್ಬೇಕು ಅಂತ ಹೇಳಿ. ಅದೇ ರೀತಿನೇ, ಬಟ್ ಏನಂದ್ರೆ ಇವಾಗಿರೋ ರೇಟ್ಗೆ ನಿಜವಾಗ್ಲೂ ಭಯ ಆಗತ್ತೆ. ಸೊ ನೋಡೋಣ ಇನ್ನು ನನ್ನ ಮಗಳ ಮದ್ವೆ ಮಾಡೋ ಟೈಮಲ್ಲಿ ಯಾವ ತರ ಆಗತ್ತೆ ಅಂತ ಹೇಳಿ. ಸೊ ಅದೆಲ್ಲ ಆದ್ಮೇಲೆ ನಾನ್ ನಮ್ಮನೆಯವ್ರಿಗೆ ಕೇಳ್ತಾ ಇದ್ದೆ ಏನಾದ್ರು ಕೊಡ್ಸಿ ಅಂತ ಹೇಳಿ. ಅವ್ರಂತೂ ನೋಡಿದ್ರು ನೋಡ್ದೆ ಇರೋಂಗೆ ಇಗ್ನೋರ್ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಗಂಡಸ್ರೆ ಅಷ್ಟು ಅಲ್ವಾ, ಬಟ್ಟೆ ಅಂಗಡಿ ಒಡವೆ ಅಂಗಡಿಗೆ ಹೋದ್ರೆ ನಮ್ಗಳನ್ನ ಇಗ್ನೋರ್ ಮಾಡ್ಬಿಡ್ತಾರೆ. ನಾನೇನು ತಗೊಳ್ಳೋದು ಬೇಡ ಅಂತ ಅನ್ಕೊಂಡು ಇದ್ದೆ. ಯೂಶಲಿ ನಾನು ಹೇಳಿದ್ದೀನಲ್ವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಳ್ಳೋದು. ಬಟ್ ಆಮೇಲೆ ನನಗೆ ಒಂದು ಡೈಮಂಡ್ ಇಯರಿಂಗ್ಸ್ ಅನ್ನ ನೋಡಿದೆ. ಅಂದ್ರೆ ನಾನು ಸೈಡ್ ಏನು ಇಯರಿಂಗ್ಸ್ ಇಟ್ಕೊಂಡಿದ್ದೀನಲ್ವಾ, ಲಾಸ್ಟ್ ಟೈಮ್ ಒಂದು ತಗೊಂಡಿದ್ದೆ, ಅಲ್ಲಿ ಮೇಲೂ ನಾನು ಚುಚ್ಚಿದ್ನಲ್ವಾ, ಸರಿ ಅಲ್ಲಿಗೂ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನನ್ಗಲ್ಲಿ ಯಾವ್ದು ಅಷ್ಟೊಂದು ಡಿಸೈನ್ ಇಷ್ಟ ಆಗ್ಲಿಲ್ಲ. ಸೇಮ್ ಈಗ ನಾನೇನ್ ತಗೊಂಡಿದ್ದೆ ಅದೇ ತರ ಇತ್ತು. ಮತ್ತೆ ಎರಡೂ ಕಡೆಗೆ ಒಂದೇ ತರ ಏನಕ್ಕೆ ಅಂತ ಹೇಳಿ ಅವರು ಇನ್ನೊಂದ್ 3 ದಿನ ಆದ್ಮೇಲೆ ಹೊಸ ಕಲೆಕ್ಷನ್ಸ್ ಬರತ್ತೆ ಅಂತ ಹೇಳಿದ್ರು. ಸರಿ ಅವಾಗ ನೋಡೋಣ ಅನ್ಕೊಂಡ್ವಿ. ಆಮೇಲೆ ಸರಿ ಇನ್ನೇನ್ ಬೇಡ ಹೊರಡೋಣ ಅನ್ನೋ ಟೈಮಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ಒಂದು ಬ್ರೇಸ್ಲೆಟ್ ತೋರ್ಸಿದ್ರು ಹನಿಗೆ. ಆಕ್ಚುಲಿ ಹನಿದು ಬ್ರೇಸ್ಲೆಟ್ ಕಟ್ ಆಗೋಗ್ಬಿಟ್ಟಿತ್ತು, ಅವಳೀಗ ಹಾಕೋತಾ ಇಲ್ಲ ಅದನ್ನ. ಹಂಗಾಗಿ ಬೇರೆದ್ ಒಂದಿತ್ತು, ಅಂದ್ರೆ ನಂದಿತ್ತು, ಅದು ಅವಳಿಗೆ ಆ ಡಿಸೈನ್ ಇಷ್ಟ ಆಗ್ಲಿಲ್ಲ. ಸೊ ಅದನ್ನ ಅವಳು ಹಾಕೊಳ್ಳಲ್ಲ ಅಂದ್ಲು. ಸರಿ ಅಂತ ಹೇಳಿ ಆಮೇಲೆ ಇಲ್ಲಿ ಅವಳಿಗೆ ಲೈಟ್ ವೇಟ್ ಅದೊಂದು ತುಂಬಾನೇ ಇಷ್ಟಪಟ್ಲು. ಅಮ್ಮ ಚೆನ್ನಾಗಿದೆ ತಗೊಳ್ಳೋಣ ಅನ್ಬಿಟ್ಟು ಓಕೆ ಅಂತ ಹೇಳಿ ಅದೊಂದು ಬ್ರೇಸ್ಲೆಟ್ ನ ತಗೊಂಡೆ. ಅಂದ್ರೆ ಅದಿನ್ನೇನು ಹೊರಡೋ ಟೈಮಲ್ಲಿ ನಾವು ತಗೊಂಡಿದ್ದು. ಸೊ ಅದನ್ನ ನಾನು ಕರೆಕ್ಟಾಗಿ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಹನಿ ಅವಳು ಶಾರ್ಟ್ಸ್ಗೇನೋ ಮಾಡಿದ್ಲು, ಬಟ್ ಅವಳು ಅಪ್ಲೋಡ್ ಮಾಡ್ದಂಗಿಲ್ಲ ಆ ವಿಡಿಯೋನ. ಸೊ ನಾನು ಅದನ್ನ ಅಕ್ಷಯ ತೃತೀಯಗೆ ಪೂಜೆಗೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಆಮೇಲೆ ಅದನ್ನ ಆ ವ್ಲಾಗ್ ಅಲ್ಲಿ ನಾನು ಶೇರ್ ಮಾಡ್ಕೋತೀನಿ ಯಾವ ತರ ತಗೊಂಡಿದ್ದು ಅಂತ ಅನ್ಬಿಟ್ಟು. ಹನಿನು ಏನು ತಗೊಂಡು ಹೋಗ್ಲಿಲ್ಲ. ಅಂದ್ರೆ ನಾನು ಅವಳಿಗೆ ಹೇಳಿದ್ದೆ ಅಕ್ಷಯ ತೃತೀಯ ದಿನ ಕುಂಡದಲ್ಲಿ ಹಾಕಿ ಪೂಜೆ ಮಾಡ್ಬಿಟ್ಟು ಆಮೇಲೆ ಹಾಕೊಮ್ಮ ನೀನು ಅಂತ ಅನ್ಬಿಟ್ಟು, ಹಂಗಾಗಿ ಇಲ್ಲೇ ಬಿಟ್ಟು ಹೋದ್ಲು. ಇನ್ನ ನಾನು ಈ ವಿಡಿಯೋ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಈ ತರ ಸನ್ರೈಸ್ಗೆ ಹೋಗಿ ನಾನು ಜ್ಯುವೆಲ್ರಿ ಪರ್ಚೇಸ್ ಮಾಡಿದೆ ಅಂತ ಅನ್ಬಿಟ್ಟು ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತಾನು ಹೇಳಿದ್ದೆ. ಸೊ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಯಾರೋ ನಿಜವಾಗ್ಲೂ ಅವರು ಹೆಂಗೆ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ, ನಾವ್ ಇಗ್ನೋರ್ ಮಾಡ್ತೀನಿ, ನಾನು ಅಷ್ಟೊಂದು ನೆಗೆಟಿವ್ ಕಮೆಂಟ್ಸ್ಗೆ ತಲೆ ಕೆಡಿಸ್ಕೊಳಲ್ಲ. ಬಟ್ ಯಾವ ಲೆವೆಲ್ಗೆ ಅವ್ರು ಇದಾಗಿದ್ದಾರೆ ಅಂದ್ರೆ ಬಿಲ್ ತೋರಿಸಿ ಅಂತ ಹೇಳಿ. ಅಲ್ಲ, ಅದು ನಿಜವಾಗ್ಲೂ ಕಾಮನ್ ಸೆನ್ಸ್ ಇದ್ದು ಕೇಳ್ತಾರ ಏನು ಅನ್ನೋದು ಗೊತ್ತಾಗಲ್ಲ. ಏನೋ ವ್ಲಾಗ್ ಮಾಡ್ತಿದೀವಿ, ಶೇರ್ ಮಾಡ್ತೀವಿ ಅಂತಂದ್ರೆ ಏನ್ ನಾವು ತಗೊಂಡಿದೀವಿ ಇಲ್ಲ ಅನ್ನೋದಕ್ಕೆ ಪ್ರೂಫ್ ಎಲ್ಲ ತೋರ್ಸೋದಕ್ಕೆ ಯಾವ ತರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತಾರೆ. ನಾನು ಹಂಗೂನು ಸುಮ್ನೆ ಏನಕ್ಕೆ ಇವ್ರಿಗೆಲ್ಲ ಇದ್ ಮಾಡೋದು ಅಂತ ಹೇಳಿ ನಾನು ಡಿಲೀಟ್ ಮಾಡ್ತಾ ಇದ್ದೆ. ಆದ್ರೂ ಅವರು ಪದೇ ರಿಪೀಟ್ ಆಗಿ ಹಾಕ್ತಾನೆ ಇದ್ರು. ಮೇ ಬಿ ಅವ್ರು ನನ್ನ ಲಾಂಗ್ ವಿಡಿಯೋ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತೇ ಇರತ್ತೆ ನಾನು ಸನ್ರೈಸ್ ಅಲ್ಲಿ ಬಿಟ್ರೆ ಬೇರೆ ಎಲ್ಲೂ ಪರ್ಚೇಸ್ ಮಾಡಲ್ಲ ಅಂತ ಹೇಳಿ. ಬಿಕಾಸ್ ನನ್ನ ವ್ಲಾಗ್ಸ್ ಅಲ್ಲಿ ನೀವು ನೋಡಿದ್ರೆ ನಾನು ಈ ಜ್ಯುವೆಲ್ರಿ ಶಾಪ್ ಹೋಗಿ ಇದನ್ನ ಪರ್ಚೇಸ್ ಮಾಡಿದೆ ಅಂತ ಹೇಳಿಲ್ಲ. ಬಿಗಿನಿಂಗ್ ಅಲ್ಲಿ 1-2 ಪ್ರಮೋಷನ್ ಮಾಡಿದ್ದೀನಿ, ಬಟ್ ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನ ನಾನು ಎಲ್ಲೂ ಹೇಳಿಲ್ಲ ನಿಮ್ಗೆ. ಸೊ ಈ ತರ ಇರತ್ತೆ. ಕೆಲವ್ರಿಗೇನು ಮಾಡಕ್ಕಾಗಲ್ಲ, ಹೆಂಗಿದ್ರು ಕಮೆಂಟ್ ಅನ್ನ ಮಾಡ್ತಾರೆ. ಅದೇ ನಾನೇನ್ ತಗೊಂಡಿದ್ದೀನಿ ಅನ್ನೋದು ಖಂಡಿತ ನಾನು ಅಕ್ಷಯ ತೃತೀಯ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಸಿಂಪಲ್ ಆಗಿರೋದೆ, ಲೈಟ್ ವೇಟ್ ಒಂದು ಬ್ರೇಸ್ಲೆಟ್ ತಗೊಂಡಿದ್ದು ಅಷ್ಟೇನೆ. ಇನ್ನ ನೀವೆಲ್ಲ ಏನ್ ತಗೊಂಡಿದ್ದೀರಾ ಅಕ್ಷಯ ತೃತೀಯ, ಅಂದ್ರೆ ಸಿಲ್ವರ್ ಅಥವಾ ಗೋಲ್ಡ್ ತಗೋತೀರಾ ಅಂತ ಏನಾದ್ರು ಇದ್ರೆ ಕಮೆಂಟ್ ಮಾಡಿ. ಯೂಶಲಿ ತಗೊಳ್ಳೋದು ತುಂಬಾನೇ ಒಳ್ಳೇದೆ. ಅಂದ್ರೆ ನಾನು ಅಕ್ಷಯ ತೃತೀಯ ಅದಕ್ಕೆ ತಗೋಬೇಕು ಅನ್ನೋದಕ್ಕಿಂತ ಗೋಲ್ಡ್ ಅಥವಾ ಸಿಲ್ವರ್ಗೆ ನಾವು ಇನ್ವೆಸ್ಟ್ ಮಾಡೋದು ಒಳ್ಳೇದೇ
ಅಂತಾನೆ ನಾನು ಹೇಳ್ತೀನಿ. ಬಟ್ ಇವಾಗಿರೋ ರೇಟ್ಗೆ ಸ್ವಲ್ಪ ಭಯ ಆಗುತ್ತೆ, ಅದು ಒಂದು ಇದು ಅಷ್ಟೇನೆ, ಇನ್ನೇನು ಇಲ್ಲ. ಸೊ ಅದಾದ್ಮೇಲೆ ನಾನು ನೆಕ್ಸ್ಟ್ ಏನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅವತ್ತಿನ ದಿನ. ನೆಕ್ಸ್ಟ್ ಡೇ ಸ್ವಲ್ಪ ಇದು ಕಿಚನ್ದೆಲ್ಲಾನು ಕ್ಲೀನ್ ಮಾಡ್ಕೊಬೇಕಿತ್ತು, ಮಾಡ್ಕೊತಿದ್ದೆ. ಆಮೇಲೆ ಪಾವನಿ ಬಂದ್ಬಿಟ್ಟು ಒಳಗಡೆದೆಲ್ಲ ಏನು ಮಾಡಬೇಡಿಮ್ಮ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ಲು. ಹಂಗಾಗಿ ಒಂದು ಕ್ಯಾಬಿನೆಟ್ ಮಾತ್ರ ಮಾಡ್ಕೊಂಡೆ, ಉಳಿದಿದ್ದು ಮೇಲ್ಗಡೆದೆಲ್ಲ ಕ್ಲೀನ್ ಮಾಡ್ಕೊಂಡೆ. ಬಿಕಾಸ್ ಅದು ನಿಮ್ಗೆ ನೋಡೋದಕ್ಕೆ ಗಲೀಜ್ ಅಂತ ಅನ್ಸಲ್ಲ, ದೂರದಿಂದ ಕ್ಲೀನ್ ಇದೆ ಅನ್ಸುತ್ತೆ, ಬಟ್ ನಾವು ಕೈಯಲ್ಲಿ ಮುಟ್ಟಿ ಮುಟ್ಟಿ ಅದೊಂಥರ ಕಲೆಗಳಾಗೋಗ್ಬಿಟ್ಟಿರತ್ತೆ. ಹಂಗಾಗಿ ಅದನ್ನೆಲ್ಲ ಮಾಡ್ಕೊಂಡೆ. ಆಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಅವಳ ಜೊತೆ ಮಾತಾಡ್ಕೊಂಡು ಹೆಂಗ್ ಕೆಲಸ ಮುಗೀತೋ ಗೊತ್ತಾಗ್ಲೇ ಇಲ್ಲ. ಮತ್ತೆ ಈ ಪಾದ ಎಲ್ಲ ಯಾಕೋ ಸ್ವಲ್ಪ ಉರಿ ತರ, ಅಂದ್ರೆ ಪೇನ್ ತರ ಆಗ್ತಾ ಇತ್ತು. ಹಂಗಾಗಿ ಸ್ವಲ್ಪ ಇದು ಸಾಲ್ಟ್ ಬರುತ್ತೆ ನೋಡಿ, ನಾವು ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಮಾಡ್ಕೊಳಕ್ಕೆ, ಅದು ತಂದಿಟ್ಕೊಂಡಿರ್ತೀನಿ ನಾನು. ಸೊ ಆ ಸಾಲ್ಟ್ ಅನ್ನ ಬಿಸಿನೀರ್ಗೆ ಹಾಕೊಂಡು ಒಂದು ಸ್ವಲ್ಪ ಹೊತ್ತು ನನ್ನ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ನನ್ನನ್ನ ನಾನು ಕೇರ್ ಮಾಡ್ಕೊಂಡೆ ಅಂತಾನೆ ಹೇಳ್ಬೋದು. ಬಿಕಾಸ್ ನಮ್ಮ ಮನೇನ ನಾವ್ ಎಷ್ಟು ಕೇರ್ ಮಾಡ್ತೀವೋ ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿ ನನಗೆ ಅನ್ಸುತ್ತೆ. ಸರಿ, ಇಷ್ಟ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಐ ಮೀನ್ ಲಾಸ್ಟ್ ವರ್ಗೂ ನನ್ನ ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವ್ಲಾಗಲ್ಲಿ ಆದಷ್ಟು ಬೇಗ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.